ನಮ್ಮನೇಲಿ ಇವತ್ತು ಒಳ್ಳೆ ಫಿಶ್ ಊಟ ನೆನೆಸ್ಕೊಂಡ್ರೆ ಬಾಯಲ್ಲಿ ಹೀಗೆ ನೀರು ಬರ್ತಾ ಇದೆ. ಶಾಂತನ ಕೈ ರುಚಿ ಅಂತರೂ ಹೇಳಂಗಿಲ್ಲ. ಮಸ್ತ್ ಅಡುಗೆ ಮಾಡ್ತಾಳೆ. ಅದರಲ್ಲೂ ಮೀನು ಊಟ ಅಂದರೆ ಅಂತರೂ ಆಕಾಶದಲ್ಲಿ ತೇಲ್ದಂಗೆ ಆಗುತ್ತೆ. ಬಡ ಬಡ ಹೋಗಿ ಕೊಟ್ಟರೆ ಅಡುಗೆ ಮಾಡಿ ಬಡಿಸ್ತಾಳೆ. ಶಾಂತ, ಮಾಮೂಲಿ ಫಿಶ್ ಐತಲ್ಲ, ಮತ್ತಿನ್ನೇನು? ಸರಿ ಹೋತ. ನೀವು ಫಿಶ್ ಅಂತೀರಿ, ನಿಮ್ಮ ಮಗಳು ಫಿಶ್ ಅಂದ್ರೆ ಒಂದು ಮೈಲಿ ದೂರ ಓಡ್ತಾಳ. ನಾನು ಯಾರ್ಯಾರಿಗೆ ಏನನ್ನಂತ ಮಾಡೋಣ ಅದು ಹೋಗ್ಲಿ. ವಾರ ಬರೀ ಒಂದೇ ಥರದ ಫಿಶ್ ತರ್ತಿರೋ ಅದೂ ಇಲ್ಲ. ವಾರಕ್ಕೆ ಒಂದೊಂದು ತರ್ತೀರಿ ಫಿಶ್ನ. ಅದು ಹೆಂಗೆ ತಿಂತೀರೋ ಏನೋ, ನಿಮಗೆ ರುಚಿ ಹಾಕಬೇಕು. ಫಿಶ್ ತಿನ್ಬೇಕೆ, ಆರೋಗ್ಯಕ್ಕೆ ಒಳ್ಳೇದು. ಅಯ್ಯ ಹೌದಲ್ಲ, ನಂಗೆ ಗೊತ್ತೇ ಇರಲಿಲ್ಲ ನೋಡ್ರಿ. ಅದನ್ನ ನಿಮ್ಮ ಮಗಳಿಗೆ ತಿಳಿಸಿ ಹೇಳ್ರಿ. ಆಕಿ ಫಿಶ್ ಅಂದ್ರೆ ಓಡ್ತಾಳೆ, ನಾನೇನ್ ಮಾಡ್ಲಿ? ಆತು ಆಕೆ ಹೇಳ್ತೀನಿ ಅಂತಗ. ಇವತ್ತು ಏನು ಸಮುದ್ರದೇನು ತಂದಿಲ್ಲ ತಗ, ಲೋಕಲ್ ಫಿಶ್ ತಂದೀನಿ. ಎಂತದೋ ಒಂದು ಫಿಶ್ ಜಾತಿನೇ ಅಲ್ಲ, ಕೊಡ್ರಿ. ಬಡ ಬಡ ಅಡುಗೆ ಮಾಡವ, ಹೊಟ್ಟಸ್ದವು. ಹಂಗೆ ಬರ್ತಾ ಬಾಯಿಗೆ ಹಾಕೊಂಡ್ ಬಿಡ್ಬೇಕಿತ್ತು ಫಿಶ್ನ, ಕೈಯಾಗೆ ಹಿಡ್ಕೊಂಡ್ ಬಂದಿದ್ರಿ. ಇನ್ನು ಕೊಟ್ಟು ಒಂದು 5 ನಿಮಿಷನೂ ಆಗಿಲ್ಲ, ಆಗ್ಲೇ ಬಡ ಬಡ ಅಡುಗೆ ಮಾಡು ಅಂತೀರಿ. ಏನ್ ನಾನೇನು ಮ್ಯಾಜಿಕ್ ಮಾಡಕ್ಕಿನ? ಆತು ಸಮಾಧಾನ ಮಾಡ್ಕ, ಆರಾಮಾಗಿ ಅಡುಗೆ ಮಾಡು, ತೊಂದ್ರೆ ಇಲ್ಲ. ನೀ ಯಾವಾಗ ಊಟಕ್ಕೆ ಕೊಡ್ತೀಯ ಅವಾಗ ಬಂದು ಊಟ ಮಾಡ್ತೀನಿ, ಆತಾ? ಫಿಶ್ ಅಂದ್ರೆ ಹಂಗೆ ಒಟ್ಟಿ ಏನ್ ತಿಂದ್ರು ಹೊಟ್ಟಸ್ಬಿಟ್ಟತಾವ. ಅದೇ ತರಕಾರಿ ಮಾಡು, ಕಾಯಿಪಲ್ಯ ಮಾಡು, ಅವಾಗ ಯಾಕೋ ಹೊಟ್ಟೆ ಗಟ್ಟಿ ಐತೆ. ನಂಗೊಂದು ಸ್ವಲ್ಪ ಅನ್ನ ಸಾರು ಸಾಕು. ಅನ್ನ ಕಾಕತಿ ಫಿಶ್ ನೋಡಿದ ತಕ್ಷಣ ಹಂಗೆ ಬಾಯಿ ನೀರು ಇಳಿತಿರ್ತತನ. ಯಾಕೆ ಶಾಂತ, ಅದನ್ನು ಊಟ ಮಾಡ್ತೀನಲ್ಲೇ. ನೋಡಿನಿ, ಗೊತ್ತಾಕೈತಿ. ಅಡಿಗೆ ಮಾಡಕ್ಕೆ ನಾನೇ ಅಲ್ಲ, ಎಷ್ಟು ಉಳಿತೈತಿ ಎಷ್ಟು ಖಾಲಿ ಆಕತಿ ಎಲ್ಲ ಗೊತ್ತಾಕೈತಿ. ಅಯ್ಯೋ ಆತ್ ಮಾರೈತಿ, ಈಗ ನನ್ನ ಜೊತೆ ಮಾತಾಡ್ಕೊಂತ ಜಗಳ ಆಡ್ಕೊಂತ ನಿಂದಿರ್ತೀಯೋ ಏನು, ಹೋಗಿ ಅಡುಗೆ ಮಾಡ್ತೀಯೋ? ಪುಣ್ಯ ತೆಗಿತಿ, ಬಾಯಿ ತೆಗೆದ್ರೆ ಬೊಂಬಾಯಿ ಬಂದು ಬಿಡ್ತಾವ ಜಗಳಕ್ಕೆ. ಅಯ್ಯಪ್ಪ, ತಂದ್ರೆ ಓತಂಗ್ ತರ್ತೈತಿ, ಇಲ್ಲ ಅಂದ್ರೆ ಒಂದು ಈಟ್ ತಗೊಂಬರ್ತೈತಿ. ಇಷ್ಟೊಂದು ಫಿಶ್ ತಗೊಂಬಂದ್ರೆ ಖಾಲಿ ಆಗ್ಬೇಕಲ್ಲಿ ಏನ್ ತಾನು. ಅಲ್ಲ, ನಾವೇನ್ ಮನುಷ್ಯ ಏನ್ ಧನಗಳ? ಏನ್ ಇಷ್ಟೊಂದು ತಿನ್ನಕಾಕೈತಾ ನಮ್ಮ ಕೈಯಿಂದ? ಇರೋ 3 ಜನಕ್ಕೆ ಇಷ್ಟೊಂದು ಫಿಶ್ ತರ್ತಾರ ಯಾರಾರ? ಶಾಂತ, ಹೇಳೋದು ಮರ್ತೆ, ಫಿಶ್ ಸಾರು ಜೊತೆಗೆ ಒಂದು ಸ್ವಲ್ಪ ಫ್ರೈ ಮಾಡೆ. ಸಚ್ಚಾತು. ಫಿಶ್ ಸಾರು, ಫಿಶ್ ಫ್ರೈ ತಿಂದು ವಾಂತಿ ಬರೋದು ಸೈ. ಈಗ ಇಷ್ಟೊಂದು ಯಾರಾರ ಫಿಶ್ ತರ್ತಾರೇನ್ರಿ? ಗೊತ್ತಾಗಂಗಿಲ್ಲ. ಇರೋ 3 ಜನಕ್ಕೆ ಎಷ್ಟು ತರಬೇಕು ಅನ್ನೋದು ಗೊತ್ತಾಗಲ್ಲ. ಪ್ರತಿ ವಾರನೂ ಫಿಶ್ ತರ್ತಿರ್ತೀರಿ, ಒಂದ್ಸತಿ ಜಾಸ್ತಿ ತರ್ತೀರಿ, ಒಂದ್ಸತಿ ಕಮ್ಮಿ ತರ್ತೀರಿ. ಇಲ್ಲೇ ಫಿಶ್ ಫ್ರೈ ಮಾಡ್ತೀಯ ಅಂತಾನೆ ಜಾಸ್ತಿ ತಗೊಂಬಂದೆ ನಾನು. ಮಾಡ್ತೀನಂತೆ, ತಿನ್, ಅದಷ್ಟು ತಿಂತೆ ತಿನ್. ಮಾತಾಡಿದ್ರೆ ಮೈ ಮೇಲೆ ಮರೈತಿ ನೀನು. ಆಯ್ತು, ಹೆಂಗಿದ್ರು ಬಂದಿರಿ. ಒಂದ್ ಸ್ವಲ್ಪ ಉಪ್ಪು ಆಮೇಲೆ ಜೋಳದ ಹಿಟ್ಟು ಹಾಕೋಗ್ರಿ, ಫಿಶ್ಗೆ ಕ್ಲೀನ್ ಮಾಡ್ತೀನಿ. ಎಲ್ಲೈತೆ? ಅಲ್ಲೇ ಹಿಂದೆ ಐತೆ ನೋಡ್ರಿ, ಸ್ವಲ್ಪ ಕಾಣ್ತೈತೆ ನೋಡ್ರಿ ಎದುರಿಗೆ. ಸ್ವಲ್ಪ ಹಾಕ್ರಿ. ಅಯ್ಯ ಕರ್ಮನೆ, ಸ್ವಲ್ಪ ಹಾಕ್ರಿ ಅಂದ್ರೆ ಇದ್ದಿದ್ದು ಅಷ್ಟು ಸುರಿದ್ರಲ್ರಿ. ಏನ್ ಕೆಲಸ ಮಾಡ್ತಿರೋ ಏನೋ, ಒಂದೇಳೆ 4 ಮಾಡ್ತೀರಿ. ಅದಕ್ಕೆ ಹೇಳೋದು ನಿನ್ನ ಕೆಲಸ ನೀನು ಮಾಡಬೇಕು ಅಂತ. ನಾನೇನೋ ಹೇಳಕ್ ಬಂದ್ರೆ ನೀನು ನನಗೆ ಕೆಲಸ ಹೇಳಿದ್ರೆ ನಂಗೆ ಎಷ್ಟು ಹಾಕ್ಬೇಕು ಅಂತ ಗೊತ್ತಾಗಿಲ್ಲ, ಹಾಕಿದೆ ಅಷ್ಟು. ಹೋಗಪ್ಪ, ಕುತ್ಕೋ ಹೋಗು. ಯಾಕಾರ ಇವ್ರಿಗೆ ಹೇಳಿದ್ಲು ಡಬಲ್ ಕೆಲಸ. ಈಗ ಹಿತ್ಲ ಕಡೆ ಹೋಗಿ ತೊಳ್ಕೊಂಡ್ ಬರ್ಬೇಕು. ಏ ಪಿಂಕಿ, ಸ್ವಲ್ಪ ನೀರು ತಗೊಂಬಾರೆ. ತಗೊಳಮ್ಮ, ಬಾಯಿಲ್ ಒಂದ್ ಸ್ವಲ್ಪ ಹಾಕ್ ಬಾಯಿಲಿ. ಮತ್ ಫಿಶ್ ತಂದೈತಾ ಅಪ್ಪ? ಮತ್ತೆ ಯಾವಾಗ ನೋಡಿದ್ರೆ ಬರೀ ಫಿಶ್ ಫಿಶ್ ಫಿಶ್. ನಂಗೆ ಬೇಡ, ಹೋಗಮ್ಮ, ನಾ ಊಟ ಮಾಡಲ್ಲ ಇವತ್ತು. ಫಸ್ಟ್ ನೀರು ಹಾಕ್ ನೀನು. ಅಯ್ಯಯ್ಯ ಸಾಕು ಬಿಡೆ, ಸುರದೆ ಬಿಡ್ತೀಯಲ್ಲೇ ನೀನು. ನಿಮ್ಮಪ್ಪ ಇಬ್ರು ಸರಿ ಕುಡಿಯರ್ ನನಗೆ. ಸಾಕಾ? ಸಾಕು, ಹೋಗಿ ಮರಗೈತಿ. ಈ ಫಿಶ್ ಉಪ್ಪು ಖಾರ ಹಚ್ಚಿಟ್ಟಾತ, ಹೋಗಿ ಮಸಾಲೆ ರುಬ್ಕೊಂಬಂದ್ಬಿಡೋಣಂತ. ಅಷ್ಟೊತ್ತಿಗೆ ನೆನೈತೈತಿ. ರುಬ್ಬದೆ ಒಂದು ತಾಸು ಹಾಕೈತಿದ್ರಾಗಂತರು ಹೇಳ್ತೇನೆ, ಮಿಕ್ಸರ್ ತಂದು ಕೊಡಪ್ಪ, ಮಿಕ್ಸರ್ ತಂದು ಕೊಡಪ್ಪ ಅಂತ. ಏನು ಮಾಡಿದ್ರು ತಂದು ಕೊಡಲ್ಲ. ಇದ್ರಾಗೆ ರುಬ್ಬಿ ಮಾಡು, ಅಡುಗೆ ರುಚಿ ಆಕತಿ ಅಂತಾರೆ ನನ್ನ ಗಂಡ. ಎಷ್ಟಂತ ರುಬ್ಬನ, ಕೈ ಸೋತ್ ಬಂದೋಗೈತಿ. ಬರ್ತಾ ಬರ್ತಾ ವಯಸ್ಸಾಕೈತಾ, ಅರ್ಥನೇ ಆಗಲ್ಲ.
ಏನ್ ಶಾಂತಕ್ಕ, ಅಡಿಗೆ ತುಂಬಾ ಜೋರಿದೆ. ಹೂನವ, ಸೀಮೆ ಇರೋದು ಭಾನುವಾರ ಅಲ್ಲ, ಮತ್ ಜೋರ್ ಇರೋದೆ. ಫಿಶ್ ತಗೊಂಬಂದಾರೆ, ಮಾಡ್ಬೇಕು. ಓ ಹೌದಾ. ಏನು ನಿಂದ ಅಡಿಗೆ ಎಲ್ಲ ಆತ? ಇಲ್ಲ ಶಾಂತಕ್ಕ, ನನಗೆ ಒಂದೆರಡು ಟೊಮೆಟೊ ಹಣ್ಣು ಬೇಕಿತ್ತ, ಹಂಗಾಗಿ ಇಸ್ಕೊಂಡು ಹೋಗೋಣ ಅಂತ ಬಂದೆ. ನಮ್ಮ ಮನೆಗೂ ಇವ್ರು ಫಿಶ್ ತಗೊಂಬಂದಾರ ಇವತ್ತು, ಯಾಕೋ ಅಪರೂಪಕ್ಕೆ. ಓ ಸಂಪನ, ಟೊಮೆಟೊ ಹಣ್ಣು ಬೇಕಾ? ತಡಿ ಪಿಂಕಿಗೆ ಹೇಳ್ತೀನಿ ತಂದು ಕೊಡ್ತಾ. ಎರಡೇ ಸಾಕು, ಭಾಳ ಬೇಡ. ಸಾಯಂಕಾಲ ಬಂದು ಕೊಡ್ತೇನಂತೆ. ಅಯ್ಯ ಇರ್ಲಿ ತರ ಹಿಡ್ಕ. ಪಿಂಕಿ, ಎರಡು ಟೊಮೆಟೊ ಹಣ್ಣು ತಗೊಂಬಾರಪ್ಪಿ. ನೀವ್ ಹೆಂಗ್ ಮಾಡ್ತೀರಿ ಫಿಶ್ ಸಾರು? ನಾವು ಫಿಶ್ ಕ್ಲೀನ್ ಮಾಡಿದ ತಕ್ಷಣ ಉಪ್ಪು ಖಾರ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಒಂಚೂರು ನೀರು ಹಾಕಿ ನೆನೆಸಿಟ್ಬಿಡ್ತೀವವ. ನೆನೆಸಿದ್ಮೇಲೆ ಮತ್ತು ಮಸಾಲೆಗೆ ಸ್ವಲ್ಪ ನಿಂಗೆ ಗೊತ್ತಾಗೈತಿ ಎಷ್ಟು ಹಾಕ್ಬೇಕನ್ನೋದು. ಈರುಳ್ಳಿ, ತೆಂಗಿನಕಾಯಿ ಒಂದು ಅರ್ಧ ಚಮಚದಷ್ಟು ಗಸಗಸಿ, ಆಮೇಲೆ ಒಂದಿಷ್ಟು ಕೊತ್ತಂಬರಿ ಕಾಳು ಒಂದು ಮುಷ್ಟಿಯಷ್ಟು, ಆಮೇಲೆ ಒಂದು ನಿಂಬೆಹಣ್ಣಷ್ಟು ಹುಣಸೆಹಣ್ಣು, ಆಮೇಲೆ ಎರಡೇ ಎರಡು ಲವಂಗ, ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ಬೇಕು ನೋಡು. ನಾನು ಇಷ್ಟೇ ಎಲ್ಲ ಹಸಿದೆ ಹಾಕಿ ರುಬ್ತೀನಿ. ಓ ಹೌದಾ, ನೀವು ಹಿಂಗೆ ಮಾಡ್ತೀರಲ್ಲ? ನಮ್ಮದೇ ಬೇರೆ ಹಾಕೈತಂಗಾರೆ. ನೀವು ಒಂದ್ಸತಿ ಕೊಟ್ಟಿದ್ದೆಲ್ಲ ಶಾಂತಕ್ಕ, ತಿಂದಿದ್ರು ನಮ್ಮ ಮನೆಯವರು. ಭಾಳ ಚೆನ್ನಾಗಾಗೈತಿ ಶಾಂತಕ್ಕ ಮಾಡಿದ್ದು ಅಂತ ಹೇಳಿ ನೆನೆಸ್ಕೊಂಡೆ ಇವತ್ತು ಫಿಶ್ ತಂದಾರ ನೋಡು. ಹೌದೇನು? ನಾನು ಇಷ್ಟ ನೋಡವ, ಎಂತ ಜಾಸ್ತಿ ಮಸಾಲೆ ಹಾಕೋದೇ ಇಲ್ಲ ನಾನು. ಇಷ್ಟೇ ಎಲ್ಲ ಹಸಿದೆ ಹಾಕ್ತೀನಿ. ಇನ್ನೇನು ಒಗ್ಗರಣೆಗೆ ಮಾತ್ರ ಎಣ್ಣೆ ಚೆನ್ನಾಗಿ ಕಾಯ್ಬೇಕು ನೋಡು, ಒಗಿ ಬರ್ತಿರ್ಬೇಕು. ಆಮೇಲೆ ಎಣ್ಣೆ ಕಾದ ತಕ್ಷಣ ನೆನೆಸಿಟ್ಟಿರೋ ಫಿಶ್ನ ಹಾಕ್ಬೇಕು. ಹಾಕಿ 1 ನಿಮಿಷ ಬಿಟ್ಬಿಡ್ಬೇಕು, ಮುಚ್ಚಬಾರ್ದು. ಹಾಗೆ ಗಾಳಗೆ ಬಿಡ್ಬೇಕು. ಬಿಟ್ಮೇಲೆ ಆಮೇಲೆ ಕುದಿಯಬೇಕಾದ್ರೆ ಒಂಚೂರು ಮಸಾಲೆ ಹಾಕಿ ನಿನಗೆ ಎಷ್ಟು ನೀರು ಬೇಕೋ ಗಟ್ಟಿ ಬೇಕೋ ನೀನು ಹದ ನೋಡ್ಕೊಂಡು ನೀರು ಹಾಕ್ಕೊಂಡು ಕುದಿಸ್ಬೇಕು ಅಷ್ಟೇ, ಮತ್ತೇನಿಲ್ಲ. ಈಗ ನಾನು ಅದರದ್ದೇ ಮಸಾಲೆ ಮಾಡಕತ್ತಿದ್ದೆ ನೋಡು. ಹಂಗಾರೆ ನೀನು ಮೀನು ಸಾರಿಗೆ ಟೊಮೆಟೊ ಹಾಕಲ್ಲ? ಇಲ್ಲವ, ನಾನು ಟೊಮೆಟೊ ಆಮೇಲೆ ಅದೆಂತ ಕರಿಬೇವು ಅಂತ ಏನು ಹಾಕಲ್ಲವ. ನಮ್ಮ ಕಡೆ ಎಲ್ಲ ಹಿಂಗೆ ಮಾಡೋದು, ನಮ್ಮ ಅವ್ವ ಹೇಳ್ಕೊಟ್ಟಿದ್ದು ನನಗೆ. ಹೌದೇನಾ? ನಾನು ಫಿಶ್ ಸಾರಿಗೆ ಅಂತಾರೆ ಟೊಮೆಟೊ ಇಸ್ಕೊಳ್ಳೋಣ ಅಂತ ಬಂದೆ. ಹಂಗಾರೆ ಬ್ಯಾಡ ಬಿಡು, ನೀನು ಹೇಳ್ದಂಗೆ ಮಾಡಿ ನೋಡ್ತೀನಿ ನಾನು ಒಂದ್ಸರ್ತಿ. ಮಾಡಿ ಚೆನ್ನಾಗಾಕೈತಿ. ಇನ್ನೇನು ಅದು ಸ್ವಲ್ಪ ತಣ್ಣಗಿರ್ಬೇಕು. ಸಾರು, ಅನ್ನ, ಜೋಳದ ರೊಟ್ಟಿ ಎಲ್ಲ ತಣ್ಣದು ತಿಂದರೆ ರುಚಿ ಜಾಸ್ತಿ ಮೀನೂಟಕ್ಕೆ. ಮಾಡೋಣಂತಡಿ. ಹಂಗಾರೆ ಟೊಮೆಟೊ ಬ್ಯಾಡ ನಿಂಗೀಗ? ಬ್ಯಾಡ ಬಿಡು, ಮತ್ತೆ ತಗೊಂಡೇನು ಮಾಡಲಿ ನಾನು? ನೀನು ಹೇಳ್ದಂಗೆ ಸಾರು ಮಾಡಿ ನೋಡ್ತೇನೆ ಹಂಗಾರೆ. ಆಯ್ತು ಮಾಡೋಗು. ಆತಲ್ಲ ಮಸಾಲೆ, ಬಡ ಬಡ ಅಡಿಗೆ ಮಾಡ್ಬೇಕು, ಇಲ್ಲ ಅಂದ್ರೆ ಆಯ್ತಾನೆ ಅಂತ ಶುರು ಮಾಡ್ತಾರೆ ಇನ್ನೊಂದು ಸ್ವಲ್ಪ ತೆಗಿ. ಆಯ್ತೇನೆ ಶಾಂತ, ಮನೆ ಹೊರಗಡೆ ಕೂತ್ಕೊಂಡಿದ್ದೆ, ಅಲ್ಲಿವರೆಗೂ ಫಿಶ್ ವಾಸನೆ ಬರ್ತಾ ಇದೆ ಕಮ್ಮಂತ ಅಂದು. ಆಯ್ತು ರೀ, ಫ್ರೈ ಮಾಡ್ತಾ ಇದ್ದೀನಿ. ಫ್ರೈ ಆಯ್ತು ಅಂದ್ರೆ ಆಯ್ತು. ಅನ್ನನೂ ಆಗಿದೆ, ಸಾರು ಆಗಿದೆ, ಫ್ರೈ ಒಂದು ಹಾಕ್ಕೊಡ್ತೀನಿ. ನಿಮ್ಮ ಮಗಳಿಗೆ ಕರೀರಿ, ಜೊತೆ ಕುಂದಿರಿಸ್ಕೊಂಡು ಊಟ ಮಾಡಿಸ್ರಿ. ನನಗಂತೂ ಆಗಲ್ಲ, ಅವಳು ಅವಾಗಲೇ ಹೇಳಿದ್ಲು ನನಗೆ ಊಟ ಬೇಡ ಅಂತ ಅಂದು. ಅದೇನು ಸಮಾಧಾನ ಹೇಳೋಳಿಗೆ, ಊಟ ಮಾಡಿಸ್ತಿರೋ ನಿಮಗೆ ಬಿಟ್ಟಿದ್ದು. ಆಯ್ತು, ಅವಳಿಗೆ ಕರ್ಕೊಂಡ್ಬಂದು ಕೂರಿಸ್ಕೊತೀನಿ. ನನಗೆ ಹೊಟ್ಟೆಯಲ್ಲಿ ಹುಳ ಡ್ಯಾನ್ಸ್ ಮಾಡಕತ್ತಾವ, ಬೇಗ ತಗೊಂಬಂದು ಹಾಕು. ಈಗ ಡ್ಯಾನ್ಸ್ ಮಾಡ್ತಾವು, ಆಮೇಲೆ ವಾಂತಿ ಮಾಡ್ತಾವು. ಅದೇನು ಫಿಶ್ ಅಂದ್ರೆ ಜೀವ ಬಿಡ್ತಾರೋ ನನ್ನ ಗಂಡ. ರೀ ಬರ್ರಿ ಊಟಕ್ಕೆ, ಪಿಂಕಿನ ಕರ್ಕೊಂಡು. ಹಾ ಬಂದ್ವಿ. ಆಮೇಲೆ ನೀವು ಒಂದೇ ಫಿಶ್ ಸಾಕು. ಯಾಕೆ ಮಾಡಿದ್ದನ್ನು ತಲೆ ಮೇಲೆ ಸುರ್ಕೋಬೇಕಾ? ತಿನ್ನು. ನಮ್ ಬೇಡಮ್ಮ, ನನಗೆ ಫಿಶ್ ಇಷ್ಟ ಇಲ್ಲ ಅಂದ್ರೂ ಅಪ್ಪ ತಗೊಂಡ್ಬರ್ತೈತಿ ಬರೀ ನನಗೆ ಬೇಡ. ಆಯ್ತು, ಮುಂದಿನ ವಾರದಿಂದ ಬೇರೆ ತರೋಣಂತೆ, ಇವಾಗ ತಿನ್ನು ಸರಿನಾ? ಎಲ್ಲ ಸುಳ್ಳು ಹೇಳ್ತೀಯ ನೀನು. ಹೋದ ವಾರನೂ ಹಿಂಗೆ ಹೇಳಿದ್ದೆ, ಮತ್ತೆ ನೋಡಿದ್ರೆ ಫಿಶ್ ತರ್ತೀಯ. ನನಗೆ ಬೇಡ. ಇಲ್ಲ ಅಮ್ಮ, ನಿಜವಾಗ್ಲು ನೆಕ್ಸ್ಟ್ ಟೈಮು ನಿನ್ನ ಜೊತೆಗೆ ಕರ್ಕೊಂಡು ಹೋಗ್ತೀನಿ. ಜಾಸ್ತಿ ವಾದ ಮಾಡಬೇಡ, ಇವಾಗ ಬೇಗ ತಿನ್ನು ಸರಿನಾ? ಏನೇ ಹೇಳು ಶಾಂತ, ನಿನ್ನ ಕೈದು ಮೀನು ಊಟ ಅಂದರೆ ನನಗಂತೂ ದಿನ ಕೊಟ್ಟರು ತಿಂತೀನಿ ನೋಡು. ಮೀನಿಗೆ ಉಪ್ಪು ಖಾರ ನೀರು ಹಾಕಿ ಕುದಿಸ್ಕೊಟ್ರು ತಿಂತೀರಿ ನೀವು. ಅಬ್ಬಾ, ಒಳ್ಳೆ ಊಟ ಅಂತೂ ಆಯಿತು. ಗಡತ್ತಾಗಿ ನಿದ್ದೆ ಮಾಡಿ ಎದ್ಬಿಟ್ರೆ ಭಾನುವಾರ ಮುಗೀತು. ಮತ್ತೆ ನಾಳೆಯಿಂದ ಕೆಲಸ ಶುರು.